ಏ ವಿವೇಕ್, ನಿಂಗೇನಾಯ್ತೋ? ಏನೋ ಅಜ್ಜಿ, ಅತ್ತಿಗೆ ಜಾನು ಈ ರೀತಿ ಕಣ್ಣೀರು ಹಾಕೋದನ್ನ ನೋಡಿ ನನಗೂ ಕೂಡ ಗೊತ್ತಿಲ್ಲದೆ ಕಣ್ಣೀರು ಬರ್ತಾ ಇದೆ. ಅಯ್ಯೋ ನನ್ ಮೊಮ್ಮಗ್ನೆ, ನೀನ್ ಈ ತರ ಎಲ್ಲ ಯೋಚನೆ ಮಾಡ್ತ್ಯಾ? ಏನಜ್ಜಿ ನೀನು ಚಿಕ್ಕವನಿದ್ದಾಗಿಂದ ನೋಡ್ತಾ ಇದೀಯಾ, ಯಾಕೆ ನಿನಗೆ ಗೊತ್ತಿಲ್ವಾ? ಗೊತ್ತು ಬಿಡ, ನಿನಗೆ ವಯಸ್ಸು ಹೆಚ್ಚಾಗಿದೆ, ನಿನ್ನ ವಯಸ್ಸಿನ ಜೊತೆಗೆ ನಿನ್ನ ತರಲೆ ಕೂಡ ಹೆಚ್ಚಾಗಿದೆ. ಆದ್ರೆ ನಿನ್ನ ಮನಸ್ಸು ಮಾತ್ರ ಇನ್ನೂ ಚಿಕ್ಕ ಮಗು ತರಾನೇ ಇದೆ. ಬಾ ಇಲ್ಲಿ, ನಿನ್ನನ್ನು ಸಮಾಧಾನ ಮಾಡ್ತೀನಿ ಬಾ. ನಿನ್ನೆಷ್ಟು ನಂಬಿದ್ದೆ ಮಿತ್ರ, ನನ್ನ ಮನಸ್ಸು ನಿನಗೆ ಕೊಟ್ಟಿದ್ದೆ, ನನ್ನ ಜೀವನ ನಿನಗೆ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ನೀನು ನಿನ್ನ ಮನಸ್ಸನ್ನು ಇವಾಗ ಬೇರೆಯವ್ರಿಗೆ ಕೊಡ್ತಿದೀಯ, ನಿನ್ನ ಜೀವನನ ಬೇರೆಯವ್ರ ಜೊತೆ ಹಂಚ್ಕೋತಿದೀಯ. ನೀನು ನನ್ನ ವಿಷಯದಲ್ಲಿ ಇಷ್ಟು ಮೋಸ ಮಾಡ್ತೀಯ ಅಂತ ಕನ್ಸಲ್ಲಿ ಕೂಡ ಅನ್ಕೊಂಡಿರ್ಲಿಲ್ಲ. ಮೋಸ ಮಾಡಿದ್ನ? ಏನ್ ಮೋಸ ಮಾಡಿದೆ ಮನೀಷಾ? ನಾನು ಈಗ್ಲೂ ಕೂಡ ನಿನ್ನನ್ನೇ ಪ್ರೀತಿಸ್ತಿರೋದು. ನಿನ್ ಜೊತೆನೆ ಬದುಕ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಅದ್ ನಿನಗೆ ಅರ್ಥ ಆಗ್ತಿಲ್ಲ. ಬೇಡ ಮಿತ್ರ, ನೀನ್ ಹೇಳೋ ಈ ಸುಳ್ಳುಗಳನ್ನ ಕೇಳಿ ಕೇಳಿ ನನಗೆ ಅಭ್ಯಾಸ ಆಗೋಗಿದೆ. ಮತ್ತೆ ಮತ್ತೆ ಅದೇ ಮಾತನ್ನ ಕೇಳೋಕೆ ನಾನ್ ಸಿದ್ಧವಾಗಿಲ್ಲ. ಇದು ಸುಳ್ಳಲ್ಲ ಮನೀಷಾ, ನಿಜ. ನಾನು ನಿನ್ನ ಪ್ರೀತಿಸ್ತಿದ್ದೀನಿ. ಐ ಲವ್ ಯು ಸೋ ಮಚ್. ಬೇಡ ಮಿತ್ರ, ಮಿತ್ರ, ಅದು ಕೇವಲ ನಿನ್ ಬಾಯಿಂದ ಬರ್ತಿರೋ ಮಾತು, ನಿನ್ ಮನ್ಸಿಂದ ಬರ್ತಿರೋದಲ್ಲ. ಯಾಕಂದ್ರೆ ಆ ಮನ್ಸಲ್ಲಿ ಇವಾಗ ನನ್ ಬದಲು ಬೇರೆ ಹುಡುಗಿ ಇರೋದ್ರಿಂದ. ಯಾಕಂದ್ರೆ ನನ್ ಜೊತೆ ಕಳ್ದಿರೋ ಮೊಮೆಂಟ್ಸ್ನೆಲ್ಲ ನೀನ್ ಮರ್ತು ಹೋಗಿರೋದಕ್ಕೆ. ಯಾಕಂದ್ರೆ ಈಗ ಭಾಗ್ಯ ಜೊತೆ ನಿನಗೆ ಹೊಸ ಪ್ರೀತಿ ಹುಟ್ಟಿರೋದ್ರಿಂದ. ಮನೀಷಾ, ವಿಲ್ ಯು ಪ್ಲೀಸ್ ಸ್ಟಾಪ್ ಇಟ್? ಯಾಕೆ ಸುಮ್ನಿರ್ಲಿ ಮಿತ್ರ, ಯಾಕೆ ಸುಮ್ನಿರ್ಲಿ? ನಿನ್ ತಪ್ಪನ್ನ ನಾನ್ ಬೆರಳೆತ್ತಿ ತೋರಿಸ್ತಿದ್ರೆ ಅದು ಮುಳ್ಳಿನ ಹಾಗೆ ಚುಚ್ತಿದೆ ಅಲ್ವಾ? ನೀನ್ ಮಾಡಿರೋ ದ್ರೋಹನ ನಾನ್ ಧ್ವನಿ ಎತ್ತಿ ಹೇಳಿದ್ರೆ ನಿನ್ ಎದೆಲಿ ಗುಂಡು ಸೂಜಿಯಿಂದ ಚುಚ್ತಿರೋ ಹಾಗೆ ಅನಿಸ್ತಿದ್ಯಾ? ಮನೀಷಾ, ಪ್ಲೀಸ್ ನನ್ನ ನಂಬು. ನಾನು ನಿನ್ನ ಜೀವನ ಪೂರ್ತಿ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಹೌದಾ? ಸರಿ, ನೀನು ನಿಜವಾಗ್ಲೂ ನನ್ನ ಅಷ್ಟು ಸ್ಟ್ರಾಂಗ್ ಆಗಿ ಪ್ರೀತಿಸ್ತಿದ್ರೆ ಕಿಸ್ ಮಿ ಮಿತ್ರ, 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 ಮಿತ್ರ. ಮುತ್ತು ಕೊಡು ಮಿತ್ರ. ಏನ್ ಯೋಚನೆ ಮಾಡ್ತಿದ್ಯಾ? ಐ ಸೆಡ್ ಕಿಸ್ ಮೀ, ಕಿಸ್ ಮೀ. ಮನೀಷಾ, ಪ್ಲೀಸ್ ಲಿಸನ್ ಟು ಮೀ. ದಿಸ್ ಇಸ್ ನಾಟ್ ದ ರೈಟ್ ಟೈಮ್. ಮಿತ್ರ, ನೀನು ನಿಜವಾಗ್ಲೂ ನನ್ನ ಪ್ರೀತಿಸ್ತಿದ್ರೆ ಇಲ್ಲೇ ಈವಾಗ್ಲೇ ನನಗೆ ಮುತ್ತು ಕೊಡು. ನೋಡಿದ್ಯಾ ಮಿತ್ರ, ಈಗ್ಲೇ ಪ್ರೂವ್ ಆಗ್ಬಿಡ್ತು ನಿನ್ ಪ್ರೀತಿ ನಿಜ ಅಲ್ಲ ಅಂತ. ನೀನ್ ಹೇಳ್ತಿರೋ ಪ್ರತಿ ಮಾತು ಸುಳ್ಳು ಅಂತ. ಇನ್ನು ನಿನ್ ಸೆಪರೇಟ್ ಆಗಿ ಹೇಗ್ ಪ್ರೂವ್ ಮಾಡಿ? ಯಾವ್ದೇ ಹೆಂಡತಿಯಾದ್ರೂ ಏನ್ ಕೇಳ್ಕೊತಾಳೆ ಹೇಳಿ? ತನ್ ಗಂಡನ್ ಪ್ರೀತಿ ತನಗ್ ಮಾತ್ರ ಸಿಗ್ಬೇಕು ಅಂತ ಕೇಳ್ಕೊತಾಳೆ. ಬೇರೆ ಯಾವ್ದೇ ಹೆಣ್ಣನ್ನು ಕನಿಷ್ಠ ಕಣ್ಣೆತ್ತಿ ಕೂಡ ನೋಡ್ಬಾರ್ದು ಅಂತ ಅನ್ಕೋತಾಳೆ. ನಾನ್ ಬದುಕಿರೋಷ್ಟ್ ಕಾಲನೂ ಆ ಕೋರಿಕೆನ ನೆರವೇರ್ಸಿದ್ರೆ ಸಾಕು, ಇನ್ನೇನು ಕೇಳ್ಕೊಳಲ್ಲ. ಮನೀಷಾ,
ಭಾಗ್ಯ, ಮನೆ ಸೊಸೆ ಈ ರೀತಿ ಕಣ್ಣೀರ್ ಹಾಕ್ಬಾರ್ದು. ಕಣ್ಣೊರ್ಸ್ಕೊಂಬ. ನಿನ್ನ ನೋಡ್ಕೊಳ್ಳೋಕೆ ನೆರಳಾಗಿ ನಾವೆಲ್ಲ ಇದೀವಲ್ಲಮ್ಮ. ಇನ್ಯಾವತ್ತೂ ನೀನ್ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು, ಸರಿನಾ? ನಮ್ಮ ಅಕ್ಕ ಯಾವಾಗ್ಲೂ ಹೀಗೆ ಮಾವ, ತುಂಬಾ ಸೆನ್ಸಿಟಿವ್. ಚಿಕ್ಕ ವಿಷಯಕ್ಕೆಲ್ಲ ಚಿಕ್ಕ ಮಕ್ಳ ತರ ಅಳ್ತಾಳೆ, ಮುಖ ಹೀಗ್ ಮಾಡ್ಕೊಂತಾಳೆ. ಹೋಗ್ ಜಾನು, ಚಾಡಿ ಹೇಳೋಕೆ ಶುರು ಮಾಡ್ಬಿಡ್ತೀಯ. ಚಾಡಿನ ಇದು? ನಾನ್ ಹೇಳೋದ್ ನಿಜ ತಾನೇ? ಹಲೋ, ಅಂಥ ಸೀನೆಲ್ಲ ಇಲ್ಲ. ನನ್ನ ಅತ್ತಿಗೆ ತುಂಬಾ ಧೈರ್ಯವಂತೆ ಗೊತ್ತಾ? ಹಲೋ, ನಮ್ಮ ಅಕ್ಕನ ಬಗ್ಗೆ ನನಗ್ ಗೊತ್ತಾ, ನಿನಗ್ ಗೊತ್ತಾ? ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ನನಗೂ ಈಗ ಗೊತ್ತಾಗ್ತಿದೆ. ಆದ್ರೆ ಇನ್ ಮುಂದೆ ನನ್ನ ಅತ್ತಿಗೆ ಬಗ್ಗೆ ಕಾಮೆಂಟ್ ಮಾಡೋದಕ್ಕೂ ಮೊದಲು ಅವ್ರ ಜೊತೆ ಈ ವಿವೇಕ್ ಇರ್ತಾನೆ ಅನ್ನೋ ವಿಷಯನ ಮರಿಬೇಡ. ಹೌದು ಜಾನು, ನನ್ ಜೊತೆಗೆ ವಿವೇಕ್ ಇದ್ದಾನೆ. ಏನಕ್ಕ ಸಡನ್ ಆಗಿ ಪಾರ್ಟಿ ಚೇಂಜ್ ಮಾಡಿದ್ಯಾ? ಹಲೋ, ಅವರು ನಿನ್ನ ಅಕ್ಕ ಆಗಿದ್ದಾಗ ಮಾತ್ರ ನಿನ್ ಪಾರ್ಟಿ. ಈ ಮನೆ ಸೊಸೆ ಆದ್ಮೇಲೆ ನನ್ ಪಾರ್ಟಿ ಸೇರಿದ್ದಾರೆ. ಆಯ್ತು ಬಿಡಪ್ಪ, ನಿಮ್ ಪಾರ್ಟಿಗೊಂದ್ ಸಿಂಬಲ್ ಇಟ್ಕೊಂಡು ಎಲೆಕ್ಷನ್ ನಿಂತ್ಕೊಂಡ್ಬಿಡಿ, ಬಂದು ವೋಟ್ ಹಾಕ್ತಿವಿ. ಯಪ್ಪ, ಎಂಥ ಕೆಟ್ಟದಾಗಿರೋ ಜೋಕ್ ಇದು ಗೊತ್ತಾ? ಏನು? ನಂದು ಕೆಟ್ಟದಾಗಿರೋ ಜೋಕ? ಹೌದು. ಈ ನಿನ್ ಕಿತ್ತೋಗಿರೋ ಜೋಕ್ನ ಹೋಗಿ ಹೊರಗಡೆ ಎಲ್ಲಾದ್ರೂ ಹೇಳ್ಬಿಟ್ಟಿಯ, ಇರೋ ಚೂರು ಪಾರು ಮರ್ಯಾದೆನೂ ಹೋಗುತ್ತಷ್ಟೇ. ಏ ಸುಮ್ನಿರೋ, ಪಾಪ ಜಾನೂನ್ ಯಾಕ ತರ ರೇಗಿಸ್ತೀಯ? ಜಾನು, ಇವನ್ ಮಾತಿಗ್ ನೀನ್ ಬೇಜಾರ್ ಮಾಡ್ಕೋಬೇಡ. ನಾನ್ ಖಂಡಿತ ಬೇಜಾರ್ ಮಾಡ್ಕೊಳ್ಳಲ್ಲ ಅಜ್ಜಿ. ತಲೆ ಇಲ್ದಿರೋರ್ ಮಾತಾಡೋ ಮಾತಿಗೆ ನಾನಂತೂ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳಲ್ಲ. ಹಲೋ, ಯಾರಿಗ್ ತಲೆ ಇಲ್ಲ? ಇನ್ಯಾರ್ಗೆ? ತಮಗೆ. ಅಬ್ಬಾ, ಮತ್ತೆ ಶುರು ಮಾಡಿದ್ರಾ? ಸಾಕ್ ನಿಲ್ಲಿಸ್ರೋ. ಸರಿ ಅಕ್ಕ, ಸರಿ ಮಾವ, ನಾನಿನ್ ಹೊರಡ್ತೀನಿ. ಸರಿ ಜಾನು. ಹಾ ಜಾನು, ವಿವೇಕ್ ನಿನ್ನ ಡ್ರಾಪ್ ಮಾಡ್ತಾನೆ. ಬೇಡ ಬಿಡಿ ಮಾವ, ಚಿಕ್ಕಿ ನನಗೆ ಆಟೋಗ್ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ನೋಡು, ನೀನ್ ಈ ತರ ಏನಾದ್ರೂ ಮಾತಾಡಿದ್ರೆ ನನಗೆ ಖಂಡಿತ ಕೋಪ ಬರುತ್ತೆ. ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾ? ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾ? ನನಗೆ ಕೋಪ ಬಂದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಾ? ಜಾನು ಜಾನು, ನೀನ್ ಹೆದ್ರು ಬೇಡ, ಅವ್ರೇನು ಮಾಡಲ್ಲ. ಅವ್ರಿಗಂತೂ ಕೋಪನೇ ಬರಲ್ಲ. ಮಹಾರಾಜರು ರಾಣಿಯವ್ರನ್ನ ನೋಡಕ್ ಬಂದಿದ್ದಾರೆ. ಇನ್ನು ಸೇವಕರು ನಾವ್ಯಾಕಿಲ್ಲಿ? ನಡೀರಿ ಹೋಗೋಣ, ನಡೀರಿ ನಡೀರಿ. ಬಾಯ್ ಅಕ್ಕ. ನೀನು ನನ್ನ ಪೂರ್ತಿಯಾಗಿ ಮರ್ತೋಗಿದ್ಯಾ ಅಲ್ವಾ? ಭಾಗ್ಯ ಅನ್ನೋ ಒಂದ್ ಮ್ಯಾಜಿಕ್ ನೀನು ನನ್ ಕಡೆ ನೋಡ್ದಿರೋ ಹಾಗೆ ಮಾಡ್ತಿದೆ ಅಷ್ಟೇ ತಾನೆ? ನೀನು ಎಷ್ಟು ನಂಬಿದ್ದೆ ಮಿತ್ರ, ನನ್ನ ಮನಸ್ಸು ನಿನಗೆ ಕೊಟ್ಟಿದ್ದೆ, ನನ್ನ ಜೀವನ ನಿನಗೆ ಮಾತ್ರ ಅನ್ಕೊಂಡಿದ್ದೆ. ಆದ್ರೆ ನೀನು ನಿನ್ನ ಮನಸ್ಸನ್ನು ಇವಾಗ ಬೇರೆಯವ್ರಿಗೆ ಕೊಡ್ತಿದೀಯ. ಥ್ಯಾಂಕ್ ಯು ಸೋ ಮಚ್ ರೀ. ನಿಮ್ಗೇನಾಗುತ್ತೋ ಅಂತನೂ ಯೋಚನೆ ಮಾಡ್ದೆ ನನ್ನ ಕಾಪಾಡಿದ್ರಿ. ನೀವ್ ನನ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತೀರಾ ಅಂದ್ರೆ ನಾನ್ ತುಂಬಾ ಲಕ್ಕಿ. ಹೌದು, ನೀನು ತುಂಬಾ ಲಕ್ಕಿ. ಅದಕ್ಕೆ ಏನು ಆಗದೆ ಪಾರಾಗಿದ್ಯಾ. ಆದ್ರೆ ಆ ಲಕ್ ಪ್ರತಿ ಸಲನೂ ಹೀಗೆ ಇರೋದಿಲ್ಲ. ನೋಡು, ಇದು ನಿನ್ನ ಜೀವನ. ನಿನ್ನ ಜೀವನನ ನೀನೇ ಕಾಪಾಡ್ಕೋಬೇಕು. ಕಾಪಾಡೋದಕ್ಕೆ ಪ್ರತಿ ಸಲನೂ ಯಾರೋ ಒಬ್ರು ನಿನಗೋಸ್ಕರ ಬರಲ್ಲ. ಯಾಕಷ್ಟು ಕೋಪ ಮಾಡ್ಕೋತಿದ್ದೀರಾ? ಕೋಪ ಬರ್ದೇ ಇರತ್ತಾ? ನೀನು ಇಷ್ಟು ನಿರ್ಲಕ್ಷ್ಯ ಮಾಡಿದ್ರೆ ಹೇಗೆ? ನಿನ್ನ ನೀನು ಸರಿಯಾಗಿ ನೋಡ್ಕೊಳ್ದಿರೋ ಅಷ್ಟು ಕೇರ್ಲೆಸ್ ಆದ್ರೆ ಹೇಗೆ? ಇನ್ನು ನೀನು ಚಿಕ್ಕ ಮಗು ಅನ್ಕೊಂಡಿದ್ಯಾ?
ಇಷ್ಟು ವಯಸ್ಸಾದ್ಮೇಲೂ ಕೂಡ ನಿನ್ನ ಜವಾಬ್ದಾರಿನ ನೀನೇ ತಗೊಳ್ದೇ ಇದ್ರೆ ಹೇಗೆ? ಏನೋ ಗಾಬ್ರಿಲಿ ಹಾಗಾಗ್ಬಿಡ್ತು. ಗೊತ್ತಿದ್ದು ಇಂಥ ಕೆಲ್ಸ ಮಾಡಲ್ವಲ್ಲ. ಹೌದು ಭಾಗ್ಯ, ಅನ್ಕೊಳ್ದೇ ಇದ್ದಾಗ್ಲೇನೆ ಇಂಥ ಅಪಾಯ ಬರೋದು. ಅದರಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅನ್ನೋ ಜವಾಬ್ದಾರಿ ನಮ್ದು. ನಿರ್ಲಕ್ಷ್ಯ ಕಡಿಮೆ ಮಾಡ್ಕೋ. ನಿನ್ನ ಬಗ್ಗೆ ನೀನು ಕಾಳಜಿ ತೋರಿಸೋದನ್ನ ಶುರು ಮಾಡು. ಈಗ್ಲಾದ್ರೂ ನಿನ್ ಬಗ್ಗೆ ನೀನು ಯೋಚನೆ ಮಾಡೋದನ್ನ ಶುರು ಮಾಡು. ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾ ಇಲ್ದೇ ಇರೋ ಸಮಸ್ಯೆಗಳನ್ನೆಲ್ಲ ನಿನ್ ಜೀವನದಲ್ಲಿ ತಂದ್ಕೋಬೇಡ. ಹಲೋ ಜಂಬದ್ ಕೋಳಿ, ನಿಮ್ ಮನೆ ಬಂತು. ಇನ್ನೊಂದ್ಸಲ ಜಂಬದ್ ಕೋಳಿ ಅಂದ್ರೆ ಗುದ್ದು ಬಿಡ್ತೀನಿ. ಮಾತಾಡೋದಕ್ಕೂ ಆಗ್ದೇ ಇರೋ ಹಾಗಾಗ್ಬಿಡ್ತೀಯ. ತುಂಬಾ ಥ್ಯಾಂಕ್ಸ್. ಇನ್ ಇಳಿತೀರಾ? ಹಲೋ ಹಲೋ ಹಲೋ, ಒಂದ್ ನಿಮಿಷ. ಇಷ್ಟು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದಕ್ಕೆ ಇಷ್ಟೇನಾ? ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸಾ? ಇನ್ನೇನ್ ಬೇಕಿತ್ತು? ಇನ್ನೇನಾದ್ರೂ ಕೊಡ್ಬೋದಲ್ಲ ಅಂತ. ಸರಿ, ಹಾಗಿದ್ರೆ ನಿನ್ ಕೈ ಕೊಡು. ಹಲೋ, ಏನಿದು? ದುಡ್ಡು ಕಾಣಿಸ್ತಾ ಇಲ್ವಾ ನಿಂಗೆ? ಅದೇ ಕೇಳ್ತಾ ಇರೋದು, ದುಡ್ಡು ಕೊಟ್ಟಿದ್ ಯಾಕೆ ಅಂತ. ಆಟೋದಲ್ಲಿ ಬಾ ಅಂತ ನನ್ ಚಿಕ್ಕಿ ದುಡ್ಡು ಕೊಟ್ಟಿದ್ರು. ಆಟೋನಲ್ಲಿ ಹೇಗಿದ್ರು ಬರ್ಲಿಲ್ಲ. ಡ್ರಾಪ್ ಮಾಡಿದ್ ನೀನೇ ಅಲ್ವಾ, ಅದಕ್ಕೆ ನಿನಗ್ ದುಡ್ಡು ಕೊಟ್ಟೆ. ಅಂದ್ರೆ ನಾನೇ ನಿನ್ ಡ್ರೈವರ್ರಾ? ನಿನ್ ಕೈ ಕೆಳಗೆ ಕೆಲಸ ಮಾಡೋ ವರ್ಕರ್ರಾ? ಇಲ್ಲ ಡೈಲಿ ಕೆಲ್ಸಕ್ಕೆ ದುಡ್ಡು ತಗೊಳ್ಳೋ ಕೂಲಿನಾ? ಏನೋ ಗೊತ್ತಿಲ್ಲಪ್ಪ, ನನಗೆ ಹೇಗ್ ಗೊತ್ತಿರತ್ತೆ? ಅದ್ರಲ್ಲಿ ಯಾವುದು ಅಂತ ನೀನೇ ಡಿಸೈಡ್ ಮಾಡ್ಕೊ. ನಿನ್ಗೆ ಕೊಬ್ಬು ತುಂಬಾನೇ ಹೆಚ್ಚಾಗಿದೆ. ಇರು, ಮಾಡ್ತೀನಿ. ಇಳಿ. ನಿನ್ ಮೊದ್ಲು ಇಳಿ, ಹೇಳ್ತೀನಿ. ಇಲ್ ನೋಡು, ಹೀಗೆ ಕಾರ್ ಡೋರ್ ತೆಗಿಯೋದು, ಮನೆ ಒಳಗ್ ಕರ್ಕೊಂಡ್ ಹೋಗ್ಬಿಡೋದು, ಈ ತರ ಎಕ್ಸ್ಟ್ರಾ ಸರ್ವಿಸಸ್ ಎಲ್ಲ ಮಾಡ್ಬೇಡ. ನನ್ನ ಹತ್ರ ಕೊಡೋದಕ್ಕೆ ಎಕ್ಸ್ಟ್ರಾ ದುಡ್ಡು ಕೂಡ ಇಲ್ಲ. ಎಕ್ಸ್ಟ್ರಾ ದುಡ್ಡಿಲ್ದೆ ಇದ್ರು ಎಕ್ಸ್ಟ್ರಾ ಕೊಬ್ಬು ತುಂಬಾನೇ ಇದೆ ಅಲ್ವಾ? ಥ್ಯಾಂಕ್ ಯು ವೆರಿ ಮಚ್. ಅದೆಲ್ಲ ಬಿಡು. ಈಗ ಈ ಜೋಕ್ಸ್ ಎಲ್ಲ ಪಕ್ಕಕ್ಕಿಡು. ನಾನೊಂದು ವಿಷಯ ಕೇಳ್ತೀನಿ, ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತೀಯಾ? ಏನದು? ಈಗೀಗ ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿನ್ ಮಾತಲ್ಲಿ ಬದಲಾವಣೆ ಕಾಣ್ತಾ ಇದ್ದಾವೆ. ನಿನ್ ನಗೋ ರೀತಿ ಬದಲಾಗಿದೆ. ನಿನ್ ಬಿಹೇವಿಯರ್ ಕೂಡ ಬದಲಾಗಿದೆ. ಏನ್ ವಿಷಯ? ಏನಿರತ್ತೆ? ಏನು ಇಲ್ವಲ್ಲ, ನನ್ ಮುಂಚೆ ಇರೋ ಹಾಗೆ ಇದ್ದೀನಿ. ಸುಳ್ಳು ಹೇಳ್ಬೇಡ. ನಿನ್ ಮನ್ಸಲ್ಲಿ ಏನಿದೆ ಅಂತ ನನಗ್ ಗೊತ್ತು. ಮೊದಲು ಅದೇನಂತ ಹೇಳು. ನನ್ ಮನ್ಸಲ್ಲಿ ಏನಿರತ್ತೆ? ಏನೂ ಇಲ್ಲ. ಏನೂ ಇಲ್ವಾ? ಇಷ್ಟಪಡೋದು, ಇಲ್ಲಿವರೆಗೂ ಇದ್ದಂಥ ಭಾವನೆಗಳು ಬದಲಾಗಿರೋದು, ಇಂಥದ್ದೆಲ್ಲ ಏನಿಲ್ವಾ? ಮನ್ಸಲ್ಲೇನೋ ನಡೀತಾ ಇದೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಅದೇನೋ ಅಂತ ದಯವಿಟ್ಟು ಹೇಳ್ತೀಯಾ? ಏನ್ ಹಾಗೆ ನೋಡ್ತಾ ಇದೀಯಾ? ನಾನೇನೋ ಸೀರಿಯಸ್ ಆಗಿ ಕೇಳ್ದೆ ಅಂತ ಅನ್ಕೊಂಡ? ಅಮ್ಮ, ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೇ. ಅಮ್ಮ, ಅಲ್ಲ, ನಿನ್ ಮುಖಕ್ಕೆ ಯಾವಾಗ್ಲೂ ನನ್ನ ಜೊತೆ ಜಗಳಾಡೋದಕ್ಕೆ ಟೈಮ್ ಸಾಲೋದಿಲ್ಲ. ಇನ್ನು ಇಷ್ಟಪಡೋದು, ಭಾವನೆಗಳು ಬದಲಾಗೋದಕ್ಕೆಲ್ಲ ಟೈಮ್ ಎಲ್ಲಿರುತ್ತೆ? ನೆವರ್. ಅದನ್ನ ನಾನು ಯಾವತ್ತೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಮತ್ತೆ ನಿನ್ನಂತ ಗಯ್ಯಾಳಿ ಹುಡುಗಿರ್ಗೆ ಯಾವಾಗ್ಲೂ ಕಾಕ ಅಂತ ಕೂಗೋದನ್ ಬಿಟ್ರೆ
ಇನ್ನೇನು ಕೂಡ ಗೊತ್ತಾಗೋದಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಬಾಯ್. ಗಾಡ್. ಭಾಗ್ಯ, ಏನಾಯ್ತು? ಏನಿಲ್ಲ. ಇಲ್ಲ, ಏನೋ ಆಗಿದೆ. ಏಟಾದಂಗೆ ನೀನ್ ಕಿರ್ಚ್ಕೊಂಡೆ, ನನಗ್ ಕೇಳಿಸ್ತು. ಬಾ, ಇಲ್ಲಿ ಬಂದು ಕೂತ್ಕೋ. ಈಗ ಹೇಳು, ಏನಾಯ್ತು? ಈಗ ನೀವ್ ಕೇಳಿದ್ರು ನಾನ್ ಹೇಗ್ ಹೇಳಿ? ಏನು? ಯಾಕೆ? ಮತ್ತೆ ನಿರ್ಲಕ್ಷ್ಯ ಮಾಡ್ದೆ ಅಂತ ನೀವ್ ಬೈತಿರೇನೋ. ನಾನು ಆಗ್ಲೇ ಮಾತಾಡಿದ್ದೀನೆಲ್ಲ ಮರ್ತು ಹೋಗು ಭಾಗ್ಯ. ಐ ಆಮ್ ವೆರಿ ಸಾರಿ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ನಿನ್ ಮೇಲೆ ರೇಗಾಡ್ಬಿಟ್ಟೆ. ಸರಿ, ಏನಾಯ್ತು ಅಂತ ಹೇಳು. ಗೊತ್ತಾಗ್ದೆ ಕಬೋರ್ಡ್ ಬಾಗ್ಲಿಗೆ ನನ್ ಕೈ ಇಟ್ಬಿಟ್ಟೆ. ಏನ್ ಭಾಗ್ಯ ಇದು? ಹೀಗೆಲ್ಲ ಯಾರು ಮಾಡ್ಕೋತಾರೆ ಗೊತ್ತಾ? ಏನು ಗೊತ್ತಾಗದೆ ಇರೋ ಚಿಕ್ಕ ಮಕ್ಕಳು ಮಾಡ್ಕೋತಾರೆ. ನಿನ್ಗ ಡೋರ್ ಕೂಡ ಹಾಕಕ್ ಬರ್ದೇ ಇದ್ರೆ ಹೇಗೆ? ನೋಡು, ಎಷ್ಟು ದೊಡ್ಡ ಗಾಯ ಆಗಿದೆ. ನೋಡಿ, ಮತ್ತೆ ಕೋಪ ಮಾಡ್ಕೊಂಡ್ರಿ. ಅಲ್ಲ, ಈಗ ನಾನು ಏನ್ ಮಾಡ್ದೆ ಅಂತ ನನ್ ಮೇಲೆ ಕೂಗಾಡೋದು? ನನ್ ಮೇಲೆ ಕೋಪ ಮಾಡ್ಕೋತೀರಾ, ಸುಮ್ನೆ ಬೇಜಾರ್ ಮಾಡ್ಕೋತೀರಾ. ಇದೆಲ್ಲ ನನ್ ಮನ್ಸಿಗೆ ಕಷ್ಟ ಆಗ್ತಿದೆ. ಅಲ್ಲ, ನೀವೇನಾ? ನೀವಾಗಿಲ್ಲ, ಸಡನ್ ಆಗಿ ಬೇರೆ ರೀತಿಲೇ ನನ್ನ ಹತ್ರ ವರ್ತಿಸ್ತಿದ್ದೀರಾ ನೀವು. ನೀನೊಂದ್ ವಿಷಯ ಗಮನಿಸಿದ್ಯಾ ಭಾಗ್ಯ? ಈಗ ನೀನು ಕೂಡ ನನ್ ಮೇಲೆ ಕೋಪ ಮಾಡ್ಕೊಂಡೆ, ನೋಡಿದ್ಯಾ? ಅಯ್ಯೋ, ನಾನ್ ಹೀಗ್ ಮಾತಾಡ್ಬಿಟ್ನಲ್ಲ, ನನ್ನ ದಯವಿಟ್ಟು ಕ್ಷಮಿಸಿ. ಏನಾಯ್ತು? ಮೊದಲನೇ ಸಲ ನನ್ ಮೇಲೆ ಒಬ್ರು ಕೋಪ ಮಾಡ್ಕೊಂಡ್ರೆ ನನಗೆ ಅವ್ರ ಮೇಲೆ ಕೋಪ ಬರ್ದೆ ನಗು ಬರ್ತಿದೆ. ಇರು, ಆಯಿಂಟ್ಮೆಂಟ್ ತರ್ತೀನಿ. ಕೈಲ್ ಕೊಡು. ನನ್ನ ನಂಬು, ನೋವಾಗ್ದೇ ಇರೋ ಹಾಗೆ ನೋಡ್ಕೋತೀನಿ. ಕೈಗಾಗಿರೋ ಗಾಯ ಆದ್ರೆ ಔಷಧಿ ಹಚ್ಚಿ ನೋವಾಗ್ದಿರೋ ಹಾಗೆ ನೋಡ್ಕೋತೀರಾ, ಆದ್ರೆ ಮನ್ಸಿಗಾಗಿರೋ ಗಾಯನ ನೋವಾಗ್ದಿರೋ ಹಾಗೆ ನೋಡ್ಕೊಳ್ತೀರಾ? ನನ್ನ ಕ್ಷಮಿಸು ಭಾಗ್ಯ. ಆವೇಶದಲ್ಲಿ ಮಾತಾಡಕ್ ಮೊದಲು ಒಂದ್ಸಲ ನಾನು ಯೋಚನೆ ಮಾಡ್ಬೇಕಿತ್ತು. ಈಗಿನ ವಿಷಯನ ಬಿಟ್ಬಿಡು. ನಾನ್ ನಿನ್ಮೇಲೆ ಯಾವತ್ತೂ ಕೋಪ ಮಾಡ್ಕೊಳಲ್ಲ, ಸರಿನಾ? ಈಗ ಓಕೆನಾ? ಮಿತ್ರ ಅವ್ರೆ,
ಒಂದು ಮಾತು ಕೇಳಲಾ? ಕೇಳು. ನೀವು ಬೇರೆ ಯಾವುದೋ ಕೋಪನ ಇಲ್ಲಿ ತೋರಿಸಿದ್ದು ಅಂತ ಅರ್ಥ ಆಯ್ತು. ಆ ಕೋಪ ಯಾಕೆ? ಯಾರಿಂದನೋ ನಿಮ್ ಮನ್ಸಿಗೆ ನೋವಾಗ್ತಿದೆ ಅಂತ ಗೊತ್ತಾಗ್ತಿದೆ. ಯಾರಿಂದ ಆ ನೋವು? ಅದೇನೂ ಇಲ್ಲ ಭಾಗ್ಯ. ಏನೂ ಇಲ್ಲ ಅಂತ ಹೇಳೋ ಈ ಮಾತಿನ ಹಿಂದೆ ತುಂಬಾ ಇದೆ ಅಂತ ನನ್ಗೆ ಅರ್ಥ ಆಗ್ತಿದೆ. ಹೇಳಿ, ನಿಮ್ಗಷ್ಟು ಬೇಜಾರ್ ಮಾಡ್ತಿರೋರು ಯಾರು? ನಿಮ್ ಮನ್ಸಿಗಿಷ್ಟು ನೋವಾಗೋದಕ್ಕೆ ಕಾರಣ ಯಾರು? ಮನೀಷಾ.